ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಬಸವೇಶ್ವರ ಖಾನಾವಳಿದು ಕೊಸಂಬರಿ ಮಾಡೋದು ಹೆಂಗಂತ ಇವತ್ತು ನೋಡ್ಕೊಂಬರಂಬರ್ರಿ. ಏನಂತ ತೊಗೊಂಡಿನಿ ನೋಡ್ರಿ, ನಾ ಇಲ್ಲಿ ಕೊತ್ತಂಬರಿ ತೊಗೊಂಡಿನಿ, ಕ್ಯಾರೆಟ್ ತೊಗೊಂಡಿನಿ, ಉಳ್ಳಾಗಡ್ಡಿ ತೊಗೊಂಡಿನಿ, ಹಾಗೆ ಸೌತೆಕಾಯಿ ತೊಗೊಂಡಿನಿ, ಒಂದು ಪ್ಯಾಕೆಟ್ ಮೊಸರು ತೊಗೊಂಡಿನಿ. ಮೊದಲಿಗೆ ನಾವು ಏನು ಮಾಡಪ್ಪ ಅಂದ್ರೆ ಎಲ್ಲ ಸಣ್ಣಾಗಿ ಕಟ್ ಮಾಡ್ಕೊಂಬರ್ರಿ. ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ, ಜಾಸ್ತಿ ದಪ್ಪ ಮಾಡ್ಕೋಬೇಡ್ರಿ, ಚೆನ್ನಾಗಿ ಬರಂಗಿಲ್ಲ. ಎಲ್ಲ ಸಣ್ಣಂಗೆ ಕಟ್ ಮಾಡಿದಾದ್ಮೇಲೆ ಒಂದು ಬೊಗಣ್ಯಾಗ ಎಲ್ಲ ಆ್ಯಡ್ ಮಾಡ್ಕೊಳಮ್ರಿ. ಅದಾದ್ಮೇಲೆ ಮೆಣಸಿಕಾಯಿ ಸ್ಮಾಲಾಗಿ ಕಟ್ ಮಾಡಿರೋಂಥ ಒಂದು 6 ರಿಂದ 7 ಮೆಣಸಿಕಾಯಿ ತೊಗೊಂಡಿನಿ. ನಿಮಗೆ ಎಷ್ಟು ಖಾರ ಬೇಕೋ ಆ ಲೆಕ್ಕಿನ ಮ್ಯಾಗ ನೀವು ಭೀ ಮೆಣಸಿಕಾಯಿ ತೊಗೊರಿ. ಅದಾದ್ಮೇಲೆ ಮೆಣಸಿಕಾಯನ್ನು ಕೂಡ ಏನು ಮಾಡೀನಿ ಅದೇ ಬೊಗಣೆ ಹಾಕಿನಿ. ಇವಾಗ ಏನೇನು ಹಾಕಿರ್ತೀನಿ ಅಂತ ನೋಡಿರಿ. ಮೊಸರು ಹಾಕಿನ್ರಿ, ಮತ್ತು ಬೆಳ್ಳುಳ್ಳಿ ಹಾಕೋತೀನಿ. ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ. ಹಾಗೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಕೊತ್ತಂಬರಿನೂ ಇದ್ರಾಗೆ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ರೆಡಿ ಆಯ್ತು ನೋಡ್ರಿ ನಮ್ಮದು ಕೋಸಂಬರಿ. ಲಾಸ್ಟಿಗೆ ಎಲ್ಲ ಆದಮೇಲೆ ಏನು ಮಾಡಿರಿ, ಸ್ವಲ್ಪ ಮಿಕ್ಸಿಗೆ ಹಾಕಿದಂಥ ಶೇಂಗಾ ಕುಟ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿರಿ. ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ.